ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಆ್ಯಂಡ್ ಕುಕಿಂಗ್ ಚಾನಲ್. ಆ್ಯಂಡ್ ಯಾರಿನ್ನ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅದ್ರ ಜೊತೆಗೆ ಯಾರಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವ್ಲಾಗನ್ನು ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಆ್ಯಸ್ ಯೂಶ್ವಲಾಗಿ ಬೆಳಗ್ಗೆಯಿಂದನೇ ನನ್ನ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತು ದಿನ ಬಿಸಿನೀರು ತೋರಿಸೋ ಇವರು ಇವತ್ತು ಬಂದು ಏನೋ ಪೌಡರ್ ಹಾಕಿರೋ ನೀರನ್ನ ತೋರಿಸ್ತಾ ಇದ್ದಾರೆ ಅಂತನ. ಏನಿಲ್ಲ, ಇದು ಏನು ಪೌಡರ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ನುಗ್ಗೆಕಾಯಿ ನುಗ್ಗೆ ಸೊಪ್ಪನ್ನ ಪ್ರತಿಯೊಬ್ಬರು ನೋಡಿರ್ತೀರ. ಸೊ ನಾನು ಈ ಪೌಡರ್ನ ನುಗ್ಗೆ ಸೊಪ್ಪಿಂದ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒಣಗಿಸಿ ಅದ್ರ ಜೊತೆಗೆ ಒಂದು ಹಿಡಿಯೋಷ್ಟು ಮೆಂತ್ಯನ ಹಾಕ್ಬಿಟ್ಟು ಚೆನ್ನಾಗಿ ಪೌಡರ್ನ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇದನ್ನು ನಾವು ದಿನ ಬಿಸಿನೀರಲ್ಲಿ ಡೈಲಿ ಇಲ್ಲಾಂದ್ರೆ ವೀಕ್ಲಿ 1-2 ಸತಿನಾದ್ರು ನಾವು ಚೆನ್ನಾಗಿ 2 ಲೋಟ ಬಿಸಿನೀರನ್ನು 1 ಲೋಟ ಆಗೋವರೆಗೂ ಕುದಿಸ್ಬಿಟ್ಟು ಅದಕ್ಕೆ ನಿಮಗೆ ಕುಡಿಯೋದಕ್ಕೆ ಕಹಿ ಆಗುತ್ತೆ ಏನಾರಾದರೆ ಸ್ವಲ್ಪ ಜೇನುತುಪ್ಪನೂ ಸಹ ಆ್ಯಡ್ ಮಾಡ್ಕೊಬೋದು. ನಾನೇನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ಹಾಗೆ ಕುಡಿಯೋದು. ನಮ್ಮ ಮನೇಲಿ ನಾನು ಕುಡಿತೀನಿ, ನನ್ನ ಜೊತೆ ನಮ್ಮ ಯಜಮಾನರು ಸಹ ಕುಡಿತಾರೆ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದ್ದಾವೆ. ಆ್ಯಂಡ್ ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್ ಆಗೋದಕ್ಕೆ ಆಗ್ಬೋದು, ಆ್ಯಂಡ್ ಇಮ್ಯುನಿಟಿ ಪವರ್ನ ಹೆಚ್ಚಿಸೋದಕ್ಕೆ ಆಗ್ಬೋದು, ಎಲ್ಲರಿಗೂ ಅಷ್ಟೇ. ಆ್ಯಂಡ್ ಇದನ್ನು ದೊಡ್ಡವರಲ್ಲದೆ ಮಕ್ಕಳನ್ನು ಸಹ ಕುಡಿಬೋದು. ಆ್ಯಂಡ್ ವಯಸ್ಸಾಗಿರೋರ್ಗೂ ಅಷ್ಟೇ, ಯಾರು ಬೇಕಾದರೂ ಕುಡಿಬೋದು. ಬರೀ ದೊಡ್ಡವರು ಚಿಕ್ಕವರು ಅನ್ನೋ ಅಂಥ ಪಾರ್ಶಿಯಾಲಿಟಿ ಎಲ್ಲ ಏನೂ ಇರೋದಿಲ್ಲ. ಆ್ಯಂಡ್ ಎಲ್ಲ ಕಡೆ ನುಗ್ಗೆ ಸೊಪ್ಪು ಸಿಗಲ್ಲ ಅಂತ ಹೇಳೋರು, ನಿಮಗೆ ಕರಿಬೇವು ಅಂತೂ ಮಾರ್ಕೆಟ್ಗಳಲ್ಲೇ ಆಗ್ಬೋದು ಸ್ವಲ್ಪ ತುಂಬ ಈಸಿಯಾಗಿ ಸಿಗುತ್ತೆ. ಆ ಕಾರಣದಿಂದ ನೀವು ಕರಿಬೇವನ್ನು ಅಷ್ಟೇ ಒಣಗಿಸ್ಬಿಟ್ಟು ಅದನ್ನು ಸಹ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಸಹ ಇದೇ ರೀತಿಯಾಗಿ ನೀರಲ್ಲಿ ಕುದಿಸ್ಬಿಟ್ಟು ತೊಗೊಳೋದ್ರಿಂದ ಅದರಲ್ಲೂ ತುಂಬ ಹೆಲ್ತ್ ಬೆನಿಫಿಟ್ ಇದ್ದಾವೆ. ಏರ್ಗಾಗ್ಬೋದು, ಕಣ್ಣಿಗಾಗ್ಬೋದು. ಆ್ಯಂಡ್ ನುಗ್ಗೆ ಸೊಪ್ಪಿನ ನೀರಿನ ಜೊತೆಗೆ ನೀವು ಇದಕ್ಕೆ ಬೇಕಾದ್ರೆ ಗೋಂದ್ ಕಟೀರನ್ನು ನೆನೆಸ್ಬಿಟ್ಟು ಹಾಕೊಬೋದು, ಇಲ್ಲ ಸಬ್ಜೆ ಸೀಡ್ಸನ್ನಾದರೂ ಸಹ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಸೋಕ್ ಮಾಡಿ ಹಾಕ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪೂ ಆಗುತ್ತೆ, ಹೆಲ್ತ್ ಬೆನಿಫಿಟ್ಗಳು ಸಹ ಸಹಜವಾಗಿ ನಮಗೆ ಸಿಗುತ್ತೆ. ನಾವು ಆದಷ್ಟು ನಮ್ಮ ಆರೋಗ್ಯನ ನಮ್ಮ ಮನೆಯಲ್ಲೇ ಸಿಗುವಂಥ ಸುತ್ತಮುತ್ತಲಲ್ಲಿ ಸಿಗುವಂಥ ಕೆಲವೊಂದು ಪದಾರ್ಥಗಳಿಂದನೇ ನಮ್ಮ ಆರೋಗ್ಯನ ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ನೀವು ಏನು ನೋಡ್ತಾ ಇದ್ದೀರಾ, ಈ 2 ಕರುಗಳು ಸಹ ಅವಳಿ ಜೋಳಿ 2 ಹೆಣ್ಣು ಕರುಗಳು. ನಮ್ಮ ಮನೇಲಿ ಈಗ 1.5 ತಿಂಗಳಾಗಿದ್ದಾವೆ ಕರುಗಳನ್ನ ಹಾಕಿ. ಅದಕ್ಕೆ ಇವಾಗ ನಾವು ಅವ್ರನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಹಸಿ ಮೇವನ್ನು ತಿನ್ನೋದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೋ. ದಿನ ಒಂದೊಂದು ಹಿಡಿಯೋಷ್ಟು ತಿನ್ನಿಸ್ಕೊತ ಬಂದರೆ ಅವರೂ ಸಹ ಚೆನ್ನಾಗಿ ತಿನ್ನೋದನ್ನು ಕಲಿತಾರೆ ಅನ್ನೋ ಕಾರಣಕ್ಕೋಸ್ಕರ. ಬರೀ ಹಸಿ ಮೇವು ಮಾತ್ರ ಅಲ್ಲ, ಸ್ವಲ್ಪ ಮಜ್ಜಿಗೆ, ಹಾಲು, ಅದ್ರ ಜೊತೆಗೆ ಇದೇನು ರಾಗಿ ಹಸಿ ಹಿಟ್ಟು, ಬೂಸ ಎಲ್ಲದನ್ನು ಸಹ ನಾವು ಸ್ವಲ್ಪ ತಿನ್ನಿಸ್ಕೊತ ಇದ್ದೋ. ಈಗ ನಾವು ಒಂದು ಸ್ವಲ್ಪ ಮಾವಿನ ಹಣ್ಣಿತ್ತು ಅಂತ ತಿನ್ನೋಣ ಅಂತ ಬಂದಿದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವರಿಬ್ರಿಗೂ ಸ್ವಲ್ಪ ಮಾವಿನ ಹಣ್ಣು ಟೇಸ್ಟ್ ತೋರಿಸಿದ್ರು ನಮ್ಮ ಮನೆಯವರು. ಅದಕ್ಕೆ ಅವರು ಹೆಂಗೆ ಆಡ್ತಾ ಇದ್ದಾವೆ ಅಂದರೆ, ನಮ್ಮ ಕರುಗಳಂತೂ ಇನ್ನು ನಮ್ಮ ಯಜಮಾನ್ರನ್ನ ಬಿಡ್ದಲ್ಲೇ ಬರೀ ಅವ್ರ ಹಿಂದೆನೇ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅವ್ರಿಗೂ ಸಹ ಸ್ವಲ್ಪ ಸ್ವೀಟ್ ಅನ್ನೋದು ಇಷ್ಟ ಆಗೇ ಆಗುತ್ತಲ್ವ. ನಾವಂತೂ ಯಾವಾಗಲೂ ಏನು ಕೊಡೋದಿಲ್ಲ, ಸ್ವಲ್ಪ ನಾವು ತಿಂತಾಯಿದ್ದೋ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಟೇಸ್ಟ್ ತೋರಿಸ್ತಿದ್ದಾಗೇ ಅವ್ರು ನೋಡ್ತಾ ಇರ್ಬೋದು ನೀವು, ನನಗೆ ಕೊಡು ಅಂತ ಒಬ್ರು ಆದಮೇಲೆ ಒಬ್ಬರು ಬಂದವರೇ ಜಗಳಕ್ಕೆ. ಅವರು ಹೋದ್ರೂ ಸಹ ಬಿಡ್ತಾ ಇಲ್ಲ, ಇಲ್ಲಿ ನೋಡ್ಬೋದು ನೀವು. ಆ್ಯಂಡ್ ನಮಗೂ ಗೊತ್ತು ಜಾಸ್ತಿ ಸ್ವೀಟನ್ನು ಕೊಡಬಾರ್ದು, ಜೇನುತುಳ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬರೀ ಒಂದು ಹಣ್ಣಲ್ಲಿ ನಾವು ತಿಂದು ಅವ್ರಿಗೂ ಸಹ ಕೊಟ್ಟಿದ್ದೀವಿ. ಇನ್ನು ನಮ್ಮ ಕರುಗಳ ಜೊತೆ ಎಲ್ಲ ಆಟ ಆಡಾದ್ಮೇಲೆ ಅವರನ್ನೆಲ್ಲ ಕಟ್ಟಿಬಿಟ್ಟು ತುಂಬ ದಿನ ಆದಮೇಲೆ ನನ್ನ ಮಿಷಿನ್ ಹೇಗಿದೆ ಅಂತ ನೋಡೋದಕ್ಕೆ ಬಂದಿದ್ದೀನಿ. ನಮ್ಮ ಮಿಷಿನ್ಗಾಗಲೇ ನಾನು ಆಯಿಲಿಂಗ್ ಎಲ್ಲ ಮಾಡಿಬಿಟ್ಟು ಎಲ್ಲ ಒರೆಸಿ ರೆಡಿ ಮಾಡಿ ಬಿಟ್ಕೊಂಡಿದ್ದೆ. ಇವತ್ತೊಂದು 5 ನೈಟಿಗಳು ಕೊಟ್ಟಿದ್ದರು ಕಸ್ಟಮರು. ಸೊ ಆ 5 ನೈಟಿಗಳನ್ನು ನಾನು ಸ್ಟಿಚ್ ಹಿಡಿಬೇಕಿತ್ತು, ಅದಕ್ಕೋಸ್ಕರ ಮಿಷಿನ್ನೆಲ್ಲ ಆಯಿಲಿಂಗ್ ಮಾಡಿಕೊಂಡು ರೆಡಿ ಮಾಡಿ ಬಿಟ್ಕೊಂಡೆ. ನಮಗೆ ಅದೇ ಕೆಲಸ ಮಾಡಬೇಕು, ಇದೇ ಕೆಲಸ ಮಾಡಬೇಕು ಅನ್ನೋ ಅಂಥದ್ದು ಏನಿರಲ್ಲ. ಯಾವುದೇ ಕೆಲಸ ಆದ್ರೂ ನಾವು ಮಾಡೋದಕ್ಕೆ ರೆಡಿಯಾಗಿರ್ತೀವಿ. ಬಟ್ ನಾವು ಏನೇ ಕೆಲಸ ಮಾಡ್ತೀವಿ ಅಂದರೆ ನಾವು ಮನಸ್ಸಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ಆ್ಯಂಡ್ ನಾವು ಇಷ್ಟಪಡುವಂಥ ಕೆಲಸಗಳಾದರೆ ಮಾತ್ರ ತುಂಬ ಈಸಿಯಾಗಿ ನಾವು ಮಾಡಿ ಮುಗಿಸ್ತೀವಿ ಅಲ್ವಾ. ನಾನು ಅಂತಲೇ ಇಲ್ಲ, ಎಲ್ಲ ಹೆಣ್ಮಕ್ಳೂ ಸಹಜವಾಗಿ ಮಾಡೋ ಅಂಥದ್ದೇ ಇದೇ ರೀತಿಯಾಗಿರುತ್ತೆ.
ಬರೀ ನಾವು ಹೆಣ್ಮಕ್ಳು ಅಂತಿದ್ದಾಗೇ ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡು, ಪೂಜೆ ಮಾಡು, ತಿಂಡಿ ಮಾಡು, ಬರೀ ಮನೆಯಲ್ಲೇ ಇರೋದಕ್ಕಿಂತ ನಾವು ನಮಗಿಷ್ಟ ಫ್ರೀ ಟೈಮ್ಗಳಲ್ಲಿ ನಮಗಿಷ್ಟ ಆಗೋವಂಥ ಒಂದಷ್ಟು ಕೆಲಸಗಳನ್ನು ಮಾಡೋದ್ರಿಂದ ಸೊ ನಮಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೂ ಸಹ ಸಿಗುತ್ತೆ. ಈ ಥರ ಏನಾರು ನೀವು ಮಿಷಿನ್ ಇದೆ, ಇಲ್ಲ ಕುಚ್ಚಾಕ್ತೀವಿ, ಬಟ್ಟೆ ಹೊಲಿತೀವಿ, ಸೊ ಎಕ್ಸ್ಟ್ರಾ ಇನ್ಕಮ್ ಅನ್ನೋದು ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ವುಮೆನ್ ಆದವಳು ಇಂಡಿಪೆಂಡೆಂಟಾಗಿ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಇದು ಬಂದು ನನ್ನ ಒಪಿನಿಯನ್. ಎಲ್ಲರೂ ಇದೇ ರೀತಿಯಾಗಿ ಇರಲೇಬೇಕು ಅಂತಲೂ ಸಹ ಏನಿಲ್ಲ. ಇನ್ನು ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನು ಸಂಜೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಹಸುಗಳಿಗೆ ಸ್ವಲ್ಪ ಸೊಳ್ಳೆ ಎಲ್ಲ ಜಾಸ್ತಿ ಆಗಿದ್ದಾವೆ, ಸೆಕೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಯಜಮಾನರು ಮನೇಲಿ ಯೂಸ್ ಮಾಡ್ದಲ್ಲಿ ಅಟ್ಟದ ಮೇಲೆ ಇಕ್ಕಿದ್ದಂಥ ಟೇಬಲ್ ಫ್ಯಾನ್ನ ತೊಗೊಂಬಂದು ರಿಪೇರಿ ಮಾಡಿ ಅದನ್ನು ಇವಾಗ ಶೆಡ್ಡಲ್ಲಿ ಹಾಕೋದಕ್ಕೆ ಬಂದಿದ್ದಾರೆ. ಏನಕ್ಕೆ ಅಂದರೆ ಆ ಗಾಳಿಯಿಂದ ಸೊಳ್ಳೆಗಳು ಸ್ವಲ್ಪ ಬರೋದಿಲ್ಲ ಆ್ಯಂಡ್ ಇವ್ರಿಗೂ ಸ್ವಲ್ಪ ಸೆಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಂದು ಈ ಥರ ಪ್ಲ್ಯಾನಿಂಗನ್ನು ಮಾಡ್ಕೊತಾ ಇದ್ದಾರೆ ಅವರು. ಇನ್ನು ಅಲ್ಲಿಂದ ಬಂದಮೇಲೆ ಊಟ ಮಾಡಿಬಿಟ್ಟು ನಮ್ಮ ಅಡುಗೆ ಮನೆ ಪರಿಸ್ಥಿತಿ ಅಂತೂ ಈ ಥರ ಇತ್ತು. ಸೊ ಇದನ್ನು ಫಟಾಫಟ್ ಅಂದ್ಬಿಟ್ಟು ನೋಡಿ ಕ್ಲೀನ್ ಮಾಡಿ ಮುಗಿಸಿ ಶೆಲ್ಫ್ನೆಲ್ಲ ಒರೆಸಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೂ ಸಹ ತೊಳೆದಿಟ್ಟಾದಮೇಲೆ ಇದು ಬಂದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೂ ಅಷ್ಟೇ ಬೇಗನೆ ಎದ್ದು ತಿಂಡಿ ಮಾಡಿ ನಾನು ಸಹ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿದು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡಿ ಕಸ ಗುಡಿಸಿನೆಲ್ಲ ಒರೆಸಿ ಇಷ್ಟೆಲ್ಲ ಕೆಲಸಗಳನ್ನೆಲ್ಲ ಫಟಾಫಟ್ ಅಂತ ಬೇಗ ಮಾಡಿಕೊಂಡು ನಾನು ಎಲ್ಲೋ ಹೊರಗಡೆ ಹೋಗೋದಿತ್ತು, ಹೊರಟಿದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಯಜಮಾನ್ರನ್ನು ನಾನು ಎಬ್ಬಿಸ್ಕೊಂಡು ಅವರು ನನ್ನನ್ನು ಬಿಟ್ಟು ಬಂದು ಡೈರಿ ಕೆಲಸಕ್ಕೆ ಹೋಗಬೇಕಿತ್ತು. ನಾನು ಆಲ್ಮೋಸ್ಟ್ ಬೆಳಗ್ಗೆ 6 ಗಂಟೆಗೆಲ್ಲ ಮನೆ ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಅವರು ನನ್ನ 6ನಳ್ಳಿಗೆ ಬಿಡೋದಕ್ಕೆ ಬರ್ತಾಯಿದ್ದಾರೆ. ಎಂತಕ್ಕೋಸ್ಕರ ಅಂತನಾ ಬನ್ನಿ ಹೇಳ್ತೀನಿ. 6ನಳ್ಳಿಗೆ ಬಂದೆ. ಆಲ್ರೆಡಿ 6:15 ಬಸ್ ಇತ್ತಂತೆ, ಅದು ಹೋಗ್ಬಿಟ್ಟಿದೆ. ಇನ್ನು 6:45 7 ಗಂಟೆಗೇ ಬಸ್ಸು. ಸೊ ಕೂತ್ಕೊಂಡು ಬಸ್ ಸ್ಟ್ಯಾಂಡಲ್ಲೇ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಬಸ್ ಬರ್ತಿದ್ದಾಗೆ ನಾನು 6ನಳ್ಳಿಯಿಂದ ಅರಸೀಕೆರೆ ಕಡೆ ಹೊರಟಿದ್ದೆ. ಆ ಬಸ್ಸಂತೂ ಎಷ್ಟು ರಶ್ ಆಗಿತ್ತು ಅಂದರೆ ಬೇಡಪ್ಪ, ಅದ್ರ ಸವಾಸ ಅನ್ನೋಷ್ಟು ಇತ್ತು. ಯಾಕಂದರೆ ಮಾರ್ನಿಂಗ್ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಬಸ್ಗಳು ಅಷ್ಟೇ ತುಂಬ ರಶ್ ಆಗಿರ್ತವೆ. ನಾವು ಅಪರೂಪಕ್ಕೆ ಓಡಾಡೋರೇ ಈ ಥರ ಅಂದ್ಬಿಟ್ರೆ, ಇನ್ನು ಡೈಲಿ ಓಡಾಡೋರು, ಕೆಲ್ಸಕ್ಕೆ ಹೋಗೋವಂಥವ್ರು, ಸ್ಕೂಲು ಕಾಲೇಜ್ಗಳಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋ ಅಂಥವ್ರ ಕತೆ ಅಂತೂ ಬೇಡವೇ ಬೇಡ. ಏನಕ್ಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಾವು ಅವ್ರಿಗೆ ಕೊಡಬೇಕಾಗುತ್ತೆ ಬಸ್ಸಲ್ಲಿ. ಸೊ ಅದಕ್ಕೋಸ್ಕರ ನಾನು ಅಷ್ಟೇ ನಿಧಾನ ಆದರೂ ಪರವಾಗಿಲ್ಲ ಅಂತ ಲಾಸ್ಟಲ್ಲೇ ಹತ್ತೋದಕ್ಕೆ ಹೋಗ್ತೀನಿ. ಅರಸೀಕೆರೆಗೆ ಬಂದ್ರೂ ಸಹ ನನಗೆ ಬೇಗ ಬಸ್ ಸಿಗಲಿಲ್ಲ. ಅಲ್ಲೂ ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಅದಾದಮೇಲೆ ಬಸ್ ಬಂತು, ಸೀಟು ಸಹ ಸಿಕ್ತು. ಅರಸೀಕೆರೆಯಿಂದ ಗುಬ್ಬಿ ಕಡೆ ನನ್ನ ಪಯಣನ ಸಹ ನಾನು ಸ್ಟಾರ್ಟ್ ಮಾಡಿದೆ. ಇನ್ನು ಅಲ್ಲೇ KB ಕ್ರಾಸಲ್ಲಿ ಟಿಫನ್ಗೂ ಸಹ ಹಾಕಿದ್ರು. ಅಲ್ಲೇ 8:30 ಆಗೋಗಿತ್ತು. ಅದಕ್ಕೆ ನಾನು ಅಲ್ಲಿ ಹೋಗ್ಬಿಟ್ಟು ಇಡ್ಲಿ ವಡೆ ಟಿಫನನ್ನು ತೊಗೊಂಡು ಒಬ್ಬಳೇ ಆಗಿದ್ದರಿಂದ ತಿಂಡಿನ ಸಹ ಮುಗಿಸ್ಕೊಂಡು ಗುಬ್ಬಿಗೆ ಬಂದು ತಲುಪ್ತೆ. ನಾನು ಗುಬ್ಬಿಗೆ ಬಂದು ನೋಡಿದೆ, ಇಲ್ಲೂ ಸಹ ಬಸ್ ಇರಲಿಲ್ಲ. ಇವತ್ತೇನೋ ನನಗೆ ಗ್ರಾಚಾರನೇ ಸರಿ ಇಲ್ಲ ಅಂತ ಅಂದ್ಕೊಂಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾದೆ. ಅಲ್ಲಾಗೇ ಅಮ್ಮಂಗೆ ಕನಕಾಂಬರ ಅಂದರೆ ಹೂವು ತುಂಬ ಇಷ್ಟ. ಆ್ಯಂಡ್ ಮನೇಲಿ ಒಂದು ಸ್ವಲ್ಪ ಜನ ಬರ್ತಾರೆ ಇವತ್ತು ಅಂದ್ಬಿಟ್ಟು ನಾನು ಏನೋ ಮಳ್ಳೆ ಹೂವನ್ನು ಸಹ ತೊಗೊಂಡಿದ್ದೆ. ಅದನ್ನು ತೊಗೊಂಡೋಗಿ ನನ್ನ ಮಗಳು ಬಂದಿದ್ಲು ನನ್ನ ಪಿಕಪ್ ಮಾಡೋಕ್ಕೆ, ನನ್ನ ತಮ್ಮ ನನ್ನ ಮಗಳು ಇಬ್ಬರೂ. ಸೊ ಅವ್ರ ಜೊತೆ ನಂಗೆ ಖುಷಿಯಾಗಿ ಬಂದು ಮನೆಯನ್ನು ತಲುಪಿದೆ. ಮನೆಗೆ ಬರ್ತಿದ್ದಾಗೇ ನಾನೊಂದು ಸ್ವಲ್ಪ ಹಾಲು ಮೊಸರು ಎಲ್ಲ ತೊಗೊಂಬಂದಿದ್ದೆ. ಬಿಕಾಸ್ ಬೇಕಾಗಿತ್ತು ಅಂದ್ಬಿಟ್ಟು. ಇದೇನು ನಮ್ಮ ಮನೆಯಲ್ಲಿ ಮಜ್ಜಿಗೆ ಕಡಿಯೋ ಮಿಷಿನ್ ಇಲ್ಲ, ಅದಕ್ಕೋಸ್ಕರ ನಾನು ಬರ್ತಿದ್ದಾಗೇ ನಮ್ಮ ಅಮ್ಮನೂ ತಿಂಡಿ ಎಲ್ಲ ತೊಗೊಂಬರ್ತಾಯಿತ್ತು. ನಾನು ಕೆಲವೊಂದು ಐಟಮ್ಸನ್ನೆಲ್ಲ ನಾನು ಬರುವಾಗಲೇ ಮನೆಯಿಂದ ತಂದಿದ್ದಂಥ ಐಟಮ್ಸ್ಗಳನ್ನು ಕೊಡ್ತಾ ಇದ್ದೆ ನಮ್ಮ ಅಮ್ಮಂಗೆ ತೆಗೆದು. ಥ್ಯಾಂಕ್ ಯು ಇನ್ನು ಇಷ್ಟೆಲ್ಲ ಆದಮೇಲೆ ಅಮ್ಮ ಚಪಾತಿ ಮಾಡಿದ್ರು ತಿಂಡಿಗೆ. ನನಗೂ ಸಹ ತಿಂಡಿ ಹಾಕ್ಕೊಟ್ರು. ನಾನು ನನ್ನ ಮಗಳಿಗೂ ತಿನ್ನಿಸ್ಬಿಟ್ಟು ನಾನು ತಿಂಡಿಯನ್ನು ತಿನ್ನೋಣ ಅಂತ ಕೂತಿದ್ದೆ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹಪ್ಳ ಇಡೋವಂಥ ಕೆಲಸ ಇತ್ತು. ಹಪ್ಳ ಇಡಬೇಕಿತ್ತು ಅಂತಲೇ ಬಂದಿರೋದು. ಅದರ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹೇಗೆ ಅನ್ನಿಸ್ತು ಅಂತ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇರೋರು ಪ್ಲೀಸ್